ಭ್ರಷ್ಟಾಚಾರದ ವಿರುದ್ಧ ಸಿಎಂ ಡಿಕೆ ಮಹಾ ಸಮರವನ್ನ ಸಾರ್ತಾ ಇದ್ದಾರೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಲು ಡಿಕೆ ಸಭೆಯನ್ನ ಮಾಡಿಕೊಂಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಸಿಎಂ ಡಿಕೆ ಮಹಾ ಸಮರ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಲು ಡಿಕೆ ಸಭೆ. ಡಿಸಿ ಎಸ್ಪಿ ಸಿಇಒಗಳ ಜೊತೆ ಸಿಎಂ ಡಿಕೆಶಿ ಮೀಟಿಂಗ್ನಲ್ಲಿ ಅಧಿಕಾರಿಗಳಿಗೆ ಸಿಎಂ ಡಿಕೆಶಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ಇದು ಸಿಎಂ ಡಿಕೆಶಿ ಗುರಿ. ಭ್ರಷ್ಟಾಚಾರದ ವಿರುದ್ಧ ಮಹಾ ಸಮರ ಸಾರಿದ ಸಿಎಂ ಡಿಕೆ ಶಿವಕುಮಾರ್. ಕಚೇರಿಗಳಲ್ಲೂ ಇನ್ನು ಮುಂದೆ ಭ್ರಷ್ಟಾಚಾರ ಇರಬಾರದು. ನಾನು ಭ್ರಷ್ಟಾಚಾರವನ್ನ ಎಂದಿಗೂ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ ಡಿಕೆ ಸಾಹೇಬ್ರು. ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಚಿವರ ಮುಂದೆಯೇ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ ಸಿಎಂ. ಭ್ರಷ್ಟಾಚಾರ ಮುಕ್ತ ಸರ್ಕಾರ ನಡೆಸೋದೇ ನನ್ನ ಆದ್ಯತೆ. ಸರ್ಕಾರಿ ಕಚೇರಿಯಲ್ಲಿ ಲಂಚ ಕೇಳಿದ್ರೆ ಬಿಡಲೇಬೇಡಿ ಅಂತ ಹೇಳಿದ್ದಾರೆ. ದೂರು ನೀಡಲು ಫೋನ್ ನಂಬರ್ ಡಿಸ್ಪ್ಲೇ ಮಾಡಿ. ಯಾರಾದ್ರೂ ಲಂಚ ಪಡೆದಿದ್ದು ಗೊತ್ತಾದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಅಧಿಕಾರಿಗಳಿಗೆ ಹೊಸ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಆಡಳಿತ. ಭ್ರಷ್ಟಾಚಾರ ಅನ್ನೋದು ಒಂದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಡಿಸಿ ಕಚೇರಿಯಿಂದ ಹಿಡಿದು ಯಾವ ಲೆವೆಲ್ಗೆ ಒಬ್ಬ MLA ಕಚೇರಿಯವರೆಗೂ ಕೂಡ ಭ್ರಷ್ಟಾಚಾರ ಅನ್ನೋದು ತಾಂಡವ ಆಡ್ತಾ ಇದೆ. ಸುಮ್ಮನೆ ಹೇಳ್ತಾ ಇಲ್ಲ ಇದು. ಈಗ ಬೆಳಕಿಗೆ ಬಂದಿರುವಂತ ಎಷ್ಟೋ ಭ್ರಷ್ಟಾಚಾರದ ಸುದ್ದಿಗಳನ್ನ ನೋಡಿದ್ದೀರಿ. ಇದು ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕು ಅನ್ನೋದು ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ನಿಲುವು. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಓಕೆ, ಕಠಿಣ ಕ್ರಮ ಕೂಡ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಒಂದು ವೇಳೆ ಇದೇನಾದ್ರೂ ಕಂಡು ಬಂದ್ರೆ ಕಚೇರಿಗಳಲ್ಲಿ ಅಂತ. ನಾನು ಭ್ರಷ್ಟಾಚಾರವನ್ನ ಎಂದಿಗೂ ಸಹಿಸಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಇದೇ ರೀತಿಯಾಗಿ ಮುಂದುವರೆದ್ರೆ ನಿಜಕ್ಕೂ ಹ್ಯಾಟ್ಸಪ್ ಮಾಡ್ತೀವಿ ನಾವು ಡಿಕೆ ಶಿವಕುಮಾರ್ ಅವರಿಗೆ. ಯಾಕಂದ್ರೆ ಬಡವರಿಗಿರಿ ರಕ್ತ ಹೀರ್ತಾ ಇದ್ದಾರೆ. ಬಡವರು ರಕ್ತ ಹೀರ್ತಾ ಇದ್ದಾರೆ. ಒಂದು ಡಾಕ್ಯುಮೆಂಟ್ ತೆಗೆದುಕೊಳ್ಬೇಕು ಅಂತ ಅಂದ್ರೆ, ಒಂದು ಮನೆಯ ಪತ್ರವನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ, ಒಂದು ಈ ಖಾತಾ ತೆಗೆದುಕೊಳ್ಬೇಕು ಅಂತ ಅಂದ್ರೂ ಕೂಡ ಅಲ್ಲಿ ಬಿಸಿ ಮುಟ್ಟಿಸ್ಬೇಕು, ಕೈಗೆ ನೋಟಿನ ರುಚಿ ತೋರಿಸ್ಬೇಕು. ಆಗ ಮಾತ್ರ ಆಗುವಂತ ಕೆಲಸಗಳು ಈಗಿನ ನೋಡ್ತಾ ಇದ್ದೆ. ಎಷ್ಟೋ ವಿಚಾರ ಬೆಳಕಿಗೆ ಬಂದಿದೆ. ನಾನು ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ರೈತಂದು ಮೂಲಂಗಿ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದ. ನನ್ನ ಕೈಲಿ ದುಡ್ಡು ಕೊಡೋಕ್ಕಾಗಲ್ಲ ಸ್ವಾಮಿ, ಈ ಮೂಲಂಗಿ ತಗೊಂಡು ಇದನ್ನೇ ಲಂಚ ಅನ್ಕೊಂಡು ನನಗೆ ಆ ಖಾತೆನ ಈ ಖಾತಾನ ಕೊಡಿ ಅಂತ. ಇನ್ನು ಅವರ ಭೂಮಿಗೆ, ಕೃಷಿ ಭೂಮಿಗೆ ಒಂದು ದಾರಿ ಕಲ್ಪಿಸ್ಕೊಡ್ಬೇಕಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಹೀಗೆ ತುಂಬಾ ವಿಚಾರಗಳಿದಾವೆ. ಬಟ್ ಈಗ ಡಿಕೆ ಶಿವಕುಮಾರ್ ಅವರ ಈ ಖಡಕ್ ವಾರ್ನಿಂಗ್ ಅನ್ನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾರೆ? ನಿಜಕ್ಕೂ ಕೂಡ ಇದಾಗುತ್ತಾ? ರಾಮರಾಜ್ಯ ಆಗುತ್ತಾ? ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗುತ್ತಾ? ಡಿಕೆ ಶಿವಕುಮಾರ್ ಆಡಳಿತದಲ್ಲಿ ಇದಾಯ್ತು ಅಂತ ಅಂದಾಗ ನಿಜಕ್ಕೂ ಕೂಡ ಜನ ಹ್ಯಾಟ್ಸ್ ಆಫ್ ಮಾಡ್ತಾರೆ. ಬಟ್ ಡಿಕೆ ಶಿವಕುಮಾರ್ ಅವರ ಖಡಕ್ ವಾರ್ನಿಂಗು ಅಧಿಕಾರಿಗಳಿಗೆ, ಒಂದು ಗ್ರಾಮ ಪಂಚಾಯಿತಿ ಎಲ್ಲ ಕಡೆನೂ ಕೂಡ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ರೋಸ್ ಹೋಗ್ಬಿಟ್ಟಿದ್ದಾರೆ ಜನ.